ಕರ್ನಾಟಕದಿಂದ 100 ಕೋಟಿ ಹಣ ಕಪ್ಪು ಹಣ ಸಂದಾಯವಾಗಿದೆ. ಪ್ರಧಾನಿ ಮೋದಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಾವ 100 ಕೋಟಿ ಎಲ್ಲಿದೆ ಹಣ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಸುಮ್ಮನೆ ಈ ರೀತಿ ಮಾತನಾಡಬಾರದು ಅಂತ ಡಿಸಿಎಂ ಡಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಹಿಂದೆ ಮೋದಿ ಜೆಡಿಎಸ್ ಮೇಲೆ ಆರೋಪವನ್ನ ಮಾಡಿರಲಿಲ್ವೇ? ಅವರು ತಮ್ಮ ಬಾಂಡ್ ವಿಚಾರದ ಬಗ್ಗೆ ಹೇಳಲಿ ಅಂತ ಆರೋಪಿಸಿದ್ದಾರೆ. ಆಮೇಲೆ ನಮ್ಮ ಮೇಲೆ ಆರೋಪ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಚುನಾವಣಾ ಬಾಂಡ್ ಬಗ್ಗೆ ಪ್ರಧಾನಿಗೆ ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅಬ್ಬರಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕದಿಂದ 100 ಕೋಟಿ ಹಣ ಕಪ್ಪು ಹಣ ಸಂದಾಯವಾಗಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ರು. ಇದೇ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ನೀಡಿದ್ದಾರೆ. हब बेंगलुरु पानी के घनघोर संकट से जूझ रहा है। पानी के टैंकर की कालाबाजारी हो रही है। इन सब के बीच कांग्रेस पार्टी को चुनाव लड़वाने के लिए हंड्रेड्स ऑफ करोड़ रुपीस ब्लैक मनी कर्नाटका से देश भर में भेजा जा रहा है। ये कांग्रेस शासन का मॉडल है। ಅಲ್ಲ ಈ ಸದ್ಯಕ್ಕೆ ಅವ್ರ ಬಾಂಡ್ದು ಅವ್ರ ಲೆಕ್ಕಾಚಾರ ಆಡಲಿ. ಅವ್ರ ಬಾಂಡ್ದು ಏನಿದೆಯಲ್ಲ ಅದಕ್ಕೆ ಅಕೌಂಟ್ ಫಸ್ಟ್ ಅವ್ರು ಕೊಡಲಿ. ಅರ್ಥ ಆಯ್ತಾ? ಅವರೆಲ್ಲ ನೋಡಿದ್ರಾ ಮಾಡಿದ್ರಾ? ಇಲ್ಲಿ ಪ್ರೈಮ್ ಮಿನಿಸ್ಟರ್ ಪಾಪ ಈಗ ಈ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಹಿಂದೆ 1 ವರ್ಷದಿಂದ ಎಲೆಕ್ಷನ್ ಬಂದಿದ್ರಲ್ಲ ಇದೇ ಗ್ರೌಂಡಲ್ಲಿ ಏನೇನು ಮಾತಾಡಿದ್ರು? ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು? ಅಮಿತ್ ಶಾ ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು ಕುಮಾರಸ್ವಾಮಿ ಮೇಲೆ? ಅವೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತಾಡೋದೆಲ್ಲ ಸೀರಿಯಸ್ ಆಗಿ. ಯಾವ ದುಡ್ಡು ಎಲ್ಲಿದೆ ದುಡ್ಡು ಅವ್ರ ದುಡ್ಡಿರೋ ಅವ್ರದ್ದೇನೋ ಇರ್ಬೋದು ಅಷ್ಟೇ, ನಮ್ದು ಯಾವುದು. ಡಿಸಿಎಂ ಡಿಕೆ ವಿರುದ್ಧ ದೇವೇಗೌಡ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ನನ್ನನ್ನು ನೆನಪಿಸಿಕೊಳ್ತಲೇ ಇರಬೇಕು. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನನ್ನ ಮೇಲೆ ದೇವೇಗೌಡರಿಗೆ ಪ್ರೀತಿ ಜಾಸ್ತಿ ಇದೆ, ಜಾಸ್ತಿ ನೆನಪಿಸಿಕೊಂಡು ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ದೇವೇಗೌಡರು ವಾಗ್ದಾಳಿಯನ್ನು ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ದೇವೇಗೌಡರು ನನ್ನನ್ನು ನೆನಪಿಸಿಕೊಳ್ತಲೇ ಇರಬೇಕು. ನನ್ನ ಮೇಲೆ ದೇವೇಗೌಡರಿಗೆ ತುಂಬಾನೇ ಪ್ರೀತಿ ಇದೆ, ಪ್ರೀತಿ ಜಾಸ್ತಿ ಇದೆ, ಜಾಸ್ತಿ ನೆನಪಿಸಿಕೊಂಡು ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನನ್ನ 64 ವರ್ಷದ ರಾಜಕೀಯ ಜೀವನದಲ್ಲಿ ಬೆಂಗಳೂರು ನಗರ ಬಿಡಿಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್, ವಾಚ್ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು, ಕರ್ನಾಟಕ ಜನತೆಯ ಸಂಪತ್ತು. ಈ ಸಂಪತ್ತನ್ನ ಕಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಲೇಬೇಕು. ಅವರು ನನ್ನ ಕಂಡ್ರೆ ಭಾಳ ಪ್ರೀತಿ ಇದೆ. ಅವರು ನನ್ನ ಕಂಡ್ರೆ ಭಾಳ ಪ್ರೀತಿ, ನಾನು ನೆನೆಸ್ಕೊಳ್ಳೇಬೇಕು. ಅವರು ನೆನೆಸ್ಕೋತಾ ಇದ್ದಾರೆ, ಭಾಳ ಪ್ರೀತಿ ಇದೆ ನನ್ನ ಕಂಡ್ರೆ. ಅದಕ್ಕೆ ಅವ್ರು ಆಗಾಗ ನಾನು ನೆನೆಸ್ಕೋತಾ ಇರ್ತಾರೆ. ಅದೇ ಅಷ್ಟು ಭಾಳ ಸಂತೋಷ ಅಲ್ವಾ? ನಾನು ನೆನೆಸ್ಕೊಳ್ತಾ ಇದ್ದಾರಲ್ಲ, ಅಷ್ಟು ಸಾಕು ಬಿಡಿ. ಮೋದಿ ಆರೋಪಕ್ಕೆ ಡಿಕೆ ಸುರೇಶ್ ಸಹ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ರಾಜ್ಯದ ತೆರಿಗೆಯನ್ನ ಬೇರೆ ರಾಜ್ಯಕ್ಕೆ ಹಂಚ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕೇಂದ್ರದ ಕೊಡುಗೆ ಏನಂತ ಮೋದಿ ಹೇಳಲಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ಕುಡಿಯುವ ನೀರಿಗೆ ಮೋದಿ ಕೊಡುಗೆ ರಾಜಕೀಯ ಭಾಷಣ ಮಾಡಿ ಜನರ ದಿಕ್ಕು ತಪ್ಪಿಸಬಾರದು ಅಂತ ಕಿಡಿಕಾರಿದ್ದಾರೆ. ಮೋದಿ ಆರೋಪಕ್ಕೆ ಡಿಕೆ ಸುರೇಶ್ ಸಹ ತಿರುಗೇಟನ್ನು ನೀಡಿದ್ದಾರೆ. ಈಗ ಮೋದಿ ಆರೋಪಕ್ಕೆ ಡಿಕೆ ಸುರೇಶ್ ಸಹ ತಿರುಗೇಟನ್ನು ನೀಡಿರುವಂತದ್ದು. ಮೋದಿ ರಾಜ್ಯದ ತೆರಿಗೆಯನ್ನ ಬೇರೆ ರಾಜ್ಯಕ್ಕೆ ಹಂಚುತ್ತಿದ್ದಾರೆ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಪ್ರಧಾನಮಂತ್ರಿಗಳು ಫಸ್ಟ್ ನಮ್ಮ ತೆರಿಗೆ ಹಣವನ್ನ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರೋದನ್ನ ಅದ್ರ ಬಗ್ಗೆ ಅವರು
ಹೇಳ್ಬೇಕು. ಬೇರೆ ರಾಜ್ಯಗಳಿಗೆ ಯಾಕೆ ಅಷ್ಟೊಂದು ಹಣ ಕೊಡ್ತಾ ಇದ್ದೀರಾ, ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನೇನೋ, ನೀರಾವರಿ ಸಮಸ್ಯೆಗಳಿಗೆ ಬಗೆಹರಿಸಿರೋಂಥದ್ದೇನೋ, ಕಳೆದ 10 ವರ್ಷಗಳಲ್ಲಿ ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನೋ, ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಗೆ ನಿಮ್ಮ ಪರಿಹಾರ ಏನು ಕೊಟ್ಟಿದ್ದೀರಿ, ಇವೆಲ್ಲವನ್ನ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಬೇಕು. ಕೇವಲ ರಾಜಕೀಯ ಭಾಷಣಗಳನ್ನು ಮಾಡ್ತಾ ಜನರನ್ನ ದಾರಿ ತೆಗೆಸುವಂಥ ವಿಚಾರಗಳೇನಿದೆ ಅದು ಅಪ್ರಸ್ತುತ. ಇವತ್ತು ನಿಮ್ಮ ಏನು ನೀವು ಕೆಲಸ ಮಾಡಿದ್ದೀರಿ ಅದನ್ನ ರಾಜ್ಯ ಜನರಿಗೆ ಎಷ್ಟು ಸುಳ್ಳನ್ನು ಹೇಳಿದಿರಿ, ಎಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೀರಿ ಈ ದೇಶದ ಜನರಿಗೆ, ಈ ದೇಶದ ಯುವಕರಿಗೆ ಯಾವ ರೀತಿಯಾದಂಥ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ತಾವುಗಳು ಮಾಡಿದಿರಿ, ಅದ್ರ ಬಗ್ಗೆ ನೀವು ಅದನ್ನ ನೀವು ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ಕೊಡಬೇಕು. ಮುಸ್ಲಿಮರಿಗೆ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ಅನ್ಬೇಡಿ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಹೋಗುವವರು ಅಲ್ಲಿಗೆ ಹೋಗಿದ್ದಾರೆ, ಎಲ್ಲಿ ಉಳಿದವರು ನಮ್ಮವರು ಅಂತ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ಚುನಾವಣೆಯಲ್ಲಿ ಮುಸ್ಲಿಮರನ್ನ ಗುರಿ ಮಾಡಿ ಮತ ಕೇಳಬೇಡಿ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ಪದೇ ಪದೇ ಮುಸ್ಲಿಮರಿಗೆ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋ ರೀತಿಯಲ್ಲಿ ಬಿಜೆಪಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿರುವಂಥದ್ದು. ಪಾಕಿಸ್ತಾನಕ್ಕೆ ಹೋಗುವವರು ಅಲ್ಲಿಗೆ ಆಲ್ರೆಡಿ ಹೋಗಿದ್ದಾರೆ, ಇಲ್ಲಿ ಉಳಿದವರು ನಮ್ಮವರು ಅನ್ನೋ ರೀತಿಯಲ್ಲಿ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ದಾರೆ, ನಮ್ಮ ಸ್ನೇಹಿತರುಗಳು ಹೇಳ್ತಾರೆ ಬ್ಯಾಡದಿದ್ರೆ ಪಾಕಿಸ್ತಾನ ಹೋಗ್ಬಿಡ್ಲಿ, ಮುಸ್ಲಿಂ ಸಮಾಜದವರು ಬ್ಯಾಡದಿದ್ರೆ ಪಾಕಿಸ್ತಾನಿಗೆ ಹೋಗ್ಬಿಡ್ಲಿ, ಪಾಕಿಸ್ತಾನಿಗೆ ಹೋಗ್ಬಿಡ್ಲಿ ಅಂತ ಹಗಲಾಲ್ ಹೇಳ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ಇದು ಯಾವತ್ತು ವಿಭಜನೆ ಆಯ್ತು, ದಿನ ಬೆಳಗ್ಗಿದ್ರೆ ನೆಹರು ಸಾಹೇಬ್ರನ್ನ ಬೈತಾರೆ, ಹಗಲಾಗ್ಲು ಹೇಳ್ತಾರೆ ಇದು ದೇಶ ಒಡಿಲಿಕ್ಕೆ ಕಾರಣ, ಈ ದೇಶ ಒಡಿಲಿಕ್ಕೆ ಕಾರಣ ನೆಹರು ಅವರಂತ 24 ತಾಸು ಹೇಳ್ತಾರೆ, ಗಾಂಧೀಜಿ ಅವ್ರನ್ನ ಬೈತಾರೆ. ಆಯ್ತು, ಉದಾಹರಣೆಗೆ ಇಟ್ಕೊಳ್ಳೋಣ, ಉದಾಹರಣೆಗೆ ಅವ್ರು ಹೇಳ್ದಂಗೆ ಇರಲಿ, ನೀವು ನೋಡಿದ ನೆಹರು ಸಾಹೇಬ್ರ ಫೋಟೋ ಹಾಕಬೇಕು. ಯಾಕಂದ್ರೆ ಯಾವ ದೇಶ ವಿಭಜನೆ ಆಯ್ತು, ಯಾವ ಪಾಕಿಸ್ತಾನ್ ಒಂದು ಸೆಕ್ಯುಲರ್ ಕಂಟ್ರಿ ಆಗಕ್ಕಿನ ಒಂದು ಜಾತಿಯ ಮುಸ್ಲಿಂ ದೇಶ ಆಗಕ್ಕೆ ಹೋಯ್ತು, ಬಹಳಷ್ಟು ಜನರು ಈ ದೇಶವನ್ನು ಬಿಟ್ಟು ಅಲ್ಲಿ ಗುರುತಿಸ್ಕೊಂಡು ಆ ದೇಶಕ್ಕೆ ಹೋದ್ರು. ನಿಮಗೇನು ತೊಂದರೆ ಇದೆ? ಆ ಮುಸ್ಲಿಂ ಸಮಾಜ, ಮುಸ್ಲಿಂ ಬಾಂಧವರು ಅಲ್ಲಿ ಹೋಗಿರ್ತಕ್ಕಂಥವ್ರು ಇಲ್ಲಿದ್ರೆ ಇವತ್ತು ನಿಮ್ಮ ಹಿಂದೂ ಈ ಬಾವುಟನೇ ಆಡ್ತಾ ಇರಲಿಲ್ಲಲ್ಲ. ಅದಕ್ಕೆ ನೀವು ಅಗಲಾಗ್ಲ ನೆಹರು ಭಯಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಯಾರು ಹೋದ್ರು ಅವರು ಪಾಕಿಸ್ತಾನಿಗೆ ಹೋದ್ರು. ಇಲ್ಲಿ ಪ್ರತಿಯೊಬ್ಬ ಮುಸಲ್ಮಾನ್ ಯಾರು ಈ ದೇಶದ ಉಳಿದ ಬೈ ಚಾಯ್ಸ್ ಉಳಿದಿದ್ದಾನೆ, ದಯವಿಟ್ಟು ಇದನ್ನ ಗಮನಕ್ಕಿರಬೇಕು. ಪ್ರತಿಯೊಬ್ಬ ಮುಸಲ್ಮಾನ್ ಇಲ್ಲಿ ಉಳಿದಿರ್ತಕ್ಕಂಥದ್ದು ಈ ದೇಶವನ್ನ ಬೈ ಚಾಯ್ಸ್ ಆಗಿ ತಗೊಂಡು ಉಳಿದಿದ್ದಾನೆ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಕೇವಲ ಚುನಾವಣೆಗೋಸ್ಕರ ಚುನಾವಣೆ ಬಂದಾಗ ಪದೇ ಪದೇ ಮುಸಲ್ಮಾನರನ್ನ ನೀವು ಪಾಕಿಸ್ತಾನಿಗೆ ಹೋಗ್ರಿ, ಪಾಕಿಸ್ತಾನಿಗೆ ಹೋಗ್ರಿ ಅಂತ ಹೇಳ್ತಕ್ಕಂಥದ್ದು ಹೇಳ್ಬಾರ್ದು. ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ದಯವಿಟ್ಟು ನೀವು ನೆನ್ಸ್ಕೊಳ್ಳಿ, ಆಸಿಂ ಪ್ರೇಮ್ಜಿ ಅವರು ಈ ದೇಶಕ್ಕೆ $30 ಬಿಲಿಯನ್, ಎಷ್ಟು? ಆಸಿಂ ಪ್ರೇಮ್ಜಿ ಅವರು $30 ಬಿಲಿಯನ್ ಚಾರಿಟಿ ರೂಪದಲ್ಲಿ ಕೊಟ್ಟಿದ್ದಾರೆ. $30 ಬಿಲಿಯನ್ ಅಂದ್ರೆ 2,50,000 ಕೋಟಿ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ? ಇದ್ರ ಬಗ್ಗೆ ಒಳ್ಳೇದು ಮಾತನಾಡಕ್ ಆಗೋದಿಲ್ವಾ? ಅದಕ್ಕೆ ಚುನಾವಣೆ ಬಂದಿದ್ದಾವೆ, ಕೇವಲ ಮುಸಲ್ಮಾನರನ್ನ ಗುರಿ ಮಾಡಿ ಹಿಂದುತ್ವ ಬಗ್ಗೆ ಮಾತನಾಡಿ, ರಾಮ್ ಟೆಂಪಲ್ ಬಗ್ಗೆ ಮಾತನಾಡಿ ಓಟನ್ನು ಕೇಳಲಿಕ್ಕೆ ಹೋಗ್ಬೇಡಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಾಸೀರ್ ಹುಸೇನ್ ವಿರುದ್ಧವಾಗಿ ಗೋ ಬ್ಯಾಕ್ ಘೋಷಣೆ ಕೂಗಲಾಗಿದೆ. ಬಳ್ಳಾರಿ ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ರಾಜ್ಯಸಭಾ ಸದಸ್ಯ ನಾಸೀರ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಾಸೀರ್ ಹುಸೇನ್ ಪರವಾಗಿ ಬೈಕ್ ರ್ಯಾಲಿ ಆಯೋಜನೆಯನ್ನು ಮಾಡಲಾಗಿತ್ತು. ರಾಜ್ಯಸಭೆ ಸದಸ್ಯರಾದ್ಮೇಲೆ ಮೊದಲ ಸಲ ಬಳ್ಳಾರಿಗೆ ಎಂಟ್ರಿಯನ್ನು ಕೊಟ್ಟಿದ್ರು. ನಾಸೀರ್ಗೆ ಅದ್ದೂರಿ ಸ್ವಾಗತೆಯನ್ನ ಏರ್ಪಡಿಸಲಾಗಿತ್ತು. ನಾಸೀರ್ಗೆ ಅದ್ದೂರಿ ಸ್ವಾಗತ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ದೇಶದ್ರೋಹಿ ಹೇಳಿಕೆ ನೀಡಿದವರಿಗೆ ಅದ್ದೂರಿ ಸ್ವಾಗತವನ್ನ ಕೋರಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ನಾಸೀರ್ ಗಡೀಪಾರು ಮಾಡುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಈ ಹಿಂದೆ ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಕೂಗಿದ್ರು ಅವರ ಬೆಂಬಲಿಗರು. ಇದು ಒಂದು ರೀತಿಯಲ್ಲಿ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾಸೀರ್ ಹುಸೇನ್ ವಿರುದ್ಧವಾಗಿ ಗೋ ಬ್ಯಾಕ್ ಘೋಷಣೆಯನ್ನ ಕೂಗಲಾಗಿದೆ. ಬಳ್ಳಾರಿ ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಸಭಾ ಸದಸ್ಯ ನಾಸೀರ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ನಾಸೀರ್ ಹುಸೇನ್ ಪರವಾಗಿ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ರಾಜ್ಯಸಭೆ ಸದಸ್ಯರಾದ ಮೇಲೆ ಮೊದಲ ಸಲ ಬಳ್ಳಾರಿಗೆ ಇವರು ಎಂಟ್ರಿಯನ್ನು ಕೊಟ್ಟಿದ್ರು.
ಇದಕ್ಕಾಗಿ ನಾಸಿರ್ಗೆ ಅದ್ದೂರಿಯಾದಂತಹ ಸ್ವಾಗತವನ್ನು ಕೂಡ ಏರ್ಪಡಿಸಲಾಗಿತ್ತು. ನಾಸಿರ್ಗೆ ಅದ್ದೂರಿ ಸ್ವಾಗತ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿರುವಂಥದ್ದು. ದೇಶದ್ರೋಹಿ ಹೇಳಿಕೆ ನೀಡಿದವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗ್ತಾ ಇದೆ. ನಾಸಿರ್ ಗಡೀಪಾರು ಮಾಡುವಂತೆ ಅವರು ಒತ್ತಾಯವನ್ನು ಮಾಡಿದ್ದಾರೆ.